ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ತರಗತಿಯಲ್ಲಿ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಟಿಇಟಿಗೆ ತುಂಬಾನೇ ಇಂಪಾರ್ಟೆಂಟ್ ಕ್ವಶನ್ಸ್ ಇವಾಗಿರ್ತವೆ, ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮೊದಲನೇ ಪ್ರಶ್ನೆ, ಆಹಾರವನ್ನ ಬೇಯಿಸೋದಕ್ಕೆ ಬಳಸುವಂತಹ ಮುಖ್ಯ ಪ್ರಕ್ರಿಯೆ ಯಾವುದು? ನೋಡಿ, ಆಹಾರವನ್ನ ನಾವು ಬೇಯಿಸ್ತೀವಿ ಅಲ್ವಾ? ಸೊ ನಾವೇನ್ ಮಾಡ್ತೀವಿ, ತರಕಾರಿನೆಲ್ಲ ಹಾಕ್ತಿವಿ, ಬೇಯಿಸ್ತೀವಿ. ಓಕೆ, ಸೊ ಇದನ್ನ ಸೈಂಟಿಫಿಕಲಿ ಅಥವಾ ಅಕಾರ್ಡಿಂಗ್ ಟು ಕೆಮಿಸ್ಟ್ರಿ ಏನಂತ ಕರೀತಾರೆ? ಇದನ್ನ ಜಲ ವಿಭಜನೆ ಅಂತ ಕರೀತಾರೆ. ಅಂದ್ರೆ ಏನು, ಹೈಡ್ರಾಲಿಸಿಸ್ ಅಂತ ಹೇಳಿ ಕರೀತಾರೆ. ಅದು ಬಿಟ್ಟು ಆಕ್ಸೀಕರಣ, ದ್ರವೀಕರಣ, ಘನೀಕರಣ ಅಂತ ಇದೆಯಲ್ಲ, ಇವೆಲ್ಲ ಸರಿಯಾದಂತ ಉತ್ತರ ಅಲ್ಲ. ಸರಿಯಾದಂತ ಉತ್ತರ ಒಂದು ಹೈಡ್ರಾಲಿಸಿಸ್. ಜಲ ವಿಭಜನೆ. ಆಹಾರವನ್ನ ಹೆಚ್ಚು ಸಮಯ ಬಿಸಿ ಮಾಡಿದಾಗ ಅದು ಕಂದು ಬಣ್ಣಕ್ಕೆ ತಿರುಗೋದಕ್ಕೆ ಕಾರಣವಾಗಿರುವಂತಹ ಪ್ರಕ್ರಿಯೆ ಯಾವುದು? ನೋಡಿ, ಆಹಾರವನ್ನ ನಾವು ಜಾಸ್ತಿ ಬಿಸಿ ಮಾಡಿದಾಗ, ಇವಾಗ ಫಾರ್ ಎಕ್ಸಾಂಪಲ್ ಈರುಳ್ಳಿನೇ ನಾವು ಜಾಸ್ತಿ ಫ್ರೈ ಮಾಡಿದಾಗ ಅದು ಬ್ರೌನ್ ಕಲರ್ಗೆ ತಿರುಗುತ್ತೆ, ಹೌದಲ್ವಾ? ಆ ಒಂದು ಪ್ರಕ್ರಿಯೆನ ಏನಂತ ಕರೀತಾರೆ ಅಂತ ಹೇಳಿದ್ರೆ ಮೈಲಾರ್ಡ್ ರಿಯಾಕ್ಷನ್ ಅಂತ ಕರೀತಾರೆ. ಓಕೆ, ಹಣ್ಣುಗಳನ್ನ ಕತ್ತರಿಸಿದಾಗ ಅದು ಕಂದು ಬಣ್ಣಕ್ಕೆ ತಿರುಗೋದಕ್ಕೆ ಕಾರಣ ಏನು? ಯಾಕಂದ್ರೆ ಅಲ್ಲಿ ಎನ್ಸೈಮ್ಸ್ ಪ್ರತಿಕ್ರಿಯೆ ಉಂಟಾಗುತ್ತೆ. ಆಹಾರವನ್ನ ಹೆಚ್ಚು ಬೇಯಿಸಿದಾಗ ಅದರ ಯಾವ ಪೋಷಕಾಂಶವು ಹೆಚ್ಚಾಗಿ ನಾಶ ಆಗುತ್ತೆ? ನೋಡಿ, ಆಹಾರವನ್ನ ನಾವು ಹೆಚ್ಚಾಗಿ ಬೇಯಿಸಿದಾಗ ಅದರಲ್ಲಿ ಇರುವಂತ ವೈಟಮಿನ್ಸ್ ಗಳು ಏನಿರ್ತವೆ ಅವು ನಾಶ ಆಗ್ತವೆ. ಬ್ರೆಡ್ ಅನ್ನ ಬೇಯಿಸುವಾಗ ಉಂಟಾಗುವ ರಂಧ್ರಗಳಿಗೆ ಕಾರಣ ಏನು? ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗೋದಕ್ಕೋಸ್ಕರ. ಇನ್ನು ಕ್ಯಾರಮೆಲ್ ರಚನೆಯು ಸಕ್ಕರೆಯನ್ನ ಬಿಸಿ ಮಾಡಿದಾಗ ಉಂಟಾಗುವ ಒಂದು ಬಗೆಯ ಡ್ಯಾಶ್ ಆಗಿದೆ. ನೋಡಿ, ಕ್ಯಾರಮಲ್ ರಚನೆ ಅಂತ ಏನ್ ಹೇಳ್ತೀವಿ ಅದು ಸಕ್ಕರೆಯನ್ನ ಬಿಸಿ ಮಾಡಿದಾಗ ಉಂಟಾಗುವಂತಹ ಒಂದು ಪ್ರೋಸೆಸ್. ಅದನ್ನ ಏನಂತ ಹೇಳ್ತೀವಿ? ಕ್ಯಾರಮಲೈಸೇಷನ್ ಅಂತ ಕರೀತಾರೆ. ಓಕೆ, ಆಹಾರದ ಯಾವ ಭಾಗವು ಜಲ ವಿಭಜನೆಗೆ ಒಳಗಾದಾಗ ಸಣ್ಣ ಕಣಗಳಾಗಿ ಒಡೆಯುತ್ತೆ? ನೋಡಿ, ಆಹಾರದ ಯಾವ ಭಾಗ ಹೈಡ್ರಾಲೈಸಿಸ್ ಆದಾಗ, ಅದಕ್ಕೆ ಒಳಗಾದಾಗ ಸಣ್ಣ ಕಣಗಳಾಗಿ ಹೊಡೆಯುತ್ತೆ ಅಂತ ಕೇಳಿದ್ದಾರೆ. ಅಂದ್ರೆ ಯಾವುದು? ದಟ್ ಈಸ್ ಕಾರ್ಬೋಹೈಡ್ರೇಟ್ಸ್ ಮತ್ತೆ ಕೊಬ್ಬುಗಳು. ಕಾರ್ಬೋಹೈಡ್ರೇಟ್ಸ್ ಮತ್ತು ಕೊಬ್ಬುಗಳು ಏನಿರ್ತವೆ ಇವು ಸಣ್ಣ ಕಣಗಳಾಗಿ ಹೊಡಿತವೆ. ಇನ್ನು ಪ್ರೋಟೀನ್ಗಳನ್ನ ನಾವು ಬಿಸಿ ಮಾಡಿದಾಗ ಅದರ ರಚನೆಯಲ್ಲಿ ಯಾವ ಬದಲಾವಣೆಯನ್ನ, ಅಂದ್ರೆ ಪ್ರೋಟೀನ್ಗಳನ್ನ ಬಿಸಿ ಮಾಡಿದಾಗ ಅದರಲ್ಲಿ ಆಗುವಂತಹ ರಚನೆಯಲ್ಲಿ ಏನ್ ಬದಲಾವಣೆ ಉಂಟಾಗುತ್ತೆ ಅದನ್ನ ಏನಂತ ಕರಿತೀವಿ? ಡಿನ್ಯಾಚುರೇಷನ್. ಫಾರ್ ಎಕ್ಸಾಂಪಲ್, ಈಗ ಮೊಟ್ಟೆಯನ್ನ ಬೇಯಿಸಿದಾಗ, ಓಕೆ, ಬಿಸಿ ಮಾಡಿದಾಗ ಏನಾಗುತ್ತೆ, ನಿಮಗೇನು ರಿಸಲ್ಟ್ ಬರುತ್ತಲ್ಲ ಅದನ್ನ ಡಿನ್ಯಾಚುರೇಷನ್ ಅಂತ ಕರೆಯೋದು. ಇನ್ನು ಮಾಂಸವನ್ನ ಬೇಯಿಸುವಾಗ ಅದು ಗಟ್ಟಿಯಾಗಿ ಒಣಗೋದಕ್ಕೆ ಕಾರಣ ಏನು? ನೋಡಿ, ಮಾಂಸವನ್ನ ನಾವು ಬೇಯಿಸಿದಾಗ ಅದು ಗಟ್ಟಿಯಾಗಿ ಒಣಗೋದಕ್ಕೆ ಕಾರಣ ಏನು ಅಂದ್ರೆ ಪ್ರೋಟೀನ್ಗಳ ಡಿನ್ಯಾಚುರೇಷನ್ ಅಂತ ಹೇಳ್ತೀವಿ. ಅದರಲ್ಲಿ ಪ್ರೋಟೀನ್ಗಳ ಡಿನ್ಯಾಚುರೇಷನ್. ಇನ್ನು ಪಾಕ ಪ್ರಕ್ರಿಯೆಯಲ್ಲಿ ಉಪ್ಪಿನ ಮುಖ್ಯ ಕಾರ್ಯವೇನು? ಈಗ ಒಂದು ಪಾಕ ಪ್ರಕ್ರಿಯೆಯಲ್ಲಿ ಉಪ್ಪಿನ ಮುಖ್ಯ ಕಾರ್ಯ ಏನು ಅಂದ್ರೆ ರುಚಿ ಮತ್ತು ಆಹಾರ ಸಂರಕ್ಷಣೆ. ಇವಾಗ ಉಪ್ಪಿನಕಾಯಿ ಪಾಕ, ಓಕೆ, ಈ ತರ ಎಲ್ಲ ಮಾಡ್ಬೇಕಾದ್ರೆ ಅಲ್ಲಿ ಉಪ್ಪು ಏನಾಗಿ ಕೆಲಸ ಮಾಡುತ್ತೆ ಅಂದ್ರೆ ರುಚಿ ಕೊಡುತ್ತೆ, ಜೊತೆಗೆ ಆಹಾರವನ್ನ ಸಂರಕ್ಷಣೆ ಮಾಡುತ್ತೆ. ನಿಂಬೆ ರಸವನ್ನ ಆಹಾರಕ್ಕೆ ಸೇರಿಸಿದಾಗ ಅದು ಆಕ್ಸೀಕರಣವನ್ನ ತಡೆಯೋದಕ್ಕೆ ಯಾಕೆ ಸಹಾಯ ಮಾಡುತ್ತೆ? ನಿಂಬೆ ರಸವನ್ನ ಆಹಾರಕ್ಕೆ ನಾವು ಸೇರಿಸಿದಾಗ ಆಕ್ಸೀಕರಣವನ್ನ ತಡೆಯೋದಕ್ಕೆ ಯಾಕೆ ಸಹಾಯ ಮಾಡುತ್ತೆ ಅಂದ್ರೆ ಅದರಲ್ಲಿ ಇರುವಂತ ಆಮ್ಲೀಯ ಗುಣದಿಂದ. ಅಕ್ಕಿಯನ್ನ ಬೇಯಿಸಿದಾಗ ಅದು ಯಾವ ಪ್ರಕ್ರಿಯೆಗೆ ಒಳಗಾಗುತ್ತೆ? ನೋಡಿ, ಅಕ್ಕಿಯನ್ನ ಬೇಯಿಸಿದಾಗ ಅದು ಜಿಲಾಟಿನೈಸೇಷನ್ ಅನ್ನುವಂಥ ಪ್ರಕ್ರಿಯೆಗೆ ಒಳಗಾಗುತ್ತೆ. ಆಲೂಗಡ್ಡೆಯನ್ನ ಹುರಿದಾಗ ಅದು ಕಂದು ಬಣ್ಣಕ್ಕೆ ತಿರುಗೋದಕ್ಕೆ ಯಾವ ಪ್ರತಿಕ್ರಿಯೆ ಕಾರಣ? ನೋಡಿ, ಆಲೂಗಡ್ಡೆಯನ್ನ ಹುರಿದಾಗ ಅದು ಕಂದು ಬಣ್ಣಕ್ಕೆ ತಿರುಗುತ್ತೆ. ಅದನ್ನ ನಾವೇನಂತ ಹೇಳ್ತೀವಿ? ಮೈಲಾರ್ಡ್ ಪ್ರಕ್ರಿಯೆ ಅಂತ ಹೇಳ್ತೀವಿ. ಅಡುಗೆಯಲ್ಲಿ ಬಿಸಿಯಾದ ತೈಲವನ್ನ ಬಳಸಿದಾಗ ಯಾವ ರಾಸಾಯನಿಕ ಪ್ರತಿಕ್ರಿಯೆ ನಡೆಯುತ್ತೆ? ಅಡುಗೆಯಲ್ಲಿ ಬಿಸಿಯಾದ ತೈಲವನ್ನ ನಾವು ಬಳಸಿದಾಗ ಅಲ್ಲಿ ರಾಸಾಯನಿಕ ಪ್ರಕ್ರಿಯೆ ನಡೆಯುತ್ತಲ್ವಾ, ಅದು ಯಾವ ಪ್ರಕ್ರಿಯೆ ಅಂತ ಹೇಳಿದ್ರೆ ಅದನ್ನ ಆಕ್ಸೀಕರಣ ಅಂತ ಹೇಳ್ತೀವಿ. ಓಕೆ, ಆಕ್ಸೀಕರಣ. ಆಹಾರವನ್ನ ದೀರ್ಘಕಾಲ ಶೇಖರಿಸಿದಾಗ ಅದರ ರುಚಿ ಮತ್ತು ವಾಸನೆ ಬದಲಾಗೋದಕ್ಕೆ ಯಾವ ಪ್ರತಿಕ್ರಿಯೆ ಕಾರಣ? ಅದು ಕೂಡ ಏನು? ಆಕ್ಸೀಕರಣ ಕಾರಣ ಆಗುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ
ಈಗ ಖಾರ ಮಂಡಕ್ಕಿ ಮಾಡಿರ್ತಾರೆ, ಅಂದ್ರೆ ಹುರಿದ ಖಾರ ಮಂಡಕ್ಕಿ ಏನ್ ಮಾಡಿರ್ತಾರೆ, ಅಥವಾ ಅವಲಕ್ಕಿ ಕುರುಕುರು ತಿಂಡಿ ಮಾಡಿರ್ತಾರಲ್ವಾ, ಅದು ಆಗ್ಲೇ ಆಫ್ಟರ್ 15 ಡೇಸ್ ಅಂದ್ರೆ ಇಷ್ಟಂತ ಇರುತ್ತೆ, 15 ಡೇಸ್ ಒಳಗಡೆನೆ ತಿನ್ಬೇಕು. ಅದು ಬಿಟ್ಟು ಏನಾಗ್ತಾ ಹೋಗುತ್ತೆ, 15 ಡೇಸ್ ಆದ್ಮೇಲೆ ಅದ್ರ ರುಚಿ ಮತ್ತೆ ವಾಸನೆ ಸ್ವಲ್ಪ ಬದಲಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಕಾರಣ ಆಕ್ಸೀಕರಣ. ಇನ್ನು ಮೀಡಿಯಂ ಲೆವೆಲ್ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಮೈಲಾರ್ಡ್ ಪ್ರತಿಕ್ರಿಯೆಯು ಯಾವ ರಾಸಾಯನಿಕಗಳ ನಡುವೆ ಸಂಭವಿಸುತ್ತೆ? ಮೈಲಾರ್ಡ್ ಪ್ರತಿಕ್ರಿಯೆ ಅಲ್ಲಿ ಏನಾಗುತ್ತೆ, ಕಂದು ಬಣ್ಣ ಬರುತ್ತೆ ಅಂತ ಹೇಳಿದ್ವಿ. ಓಕೆ, ಸೊ ಯಾವ ರಾಸಾಯನಿಕಗಳ ನಡುವೆ ಸಂಭವಿಸುತ್ತೆ ಅಂದ್ರೆ ಒಂದು ಸಕ್ಕರೆ ಮತ್ತು ಪ್ರೋಟೀನ್. ಓಕೆ, ಸಕ್ಕರೆ ಮತ್ತು ಪ್ರೋಟೀನ್ ಇವುಗಳ ನಡುವೆ ನಡೆಯುತ್ತೆ. ಸಕ್ಕರೆಯನ್ನ ಬಿಸಿ ಮಾಡಿದಾಗ ಉಂಟಾಗುವಂತಹ ಬಣ್ಣ, ರುಚಿ ಮತ್ತು ವಾಸನೆಯ ಬದಲಾವಣೆಯ ಪ್ರತಿಕ್ರಿಯೆಯನ್ನ ಏನಂತ ಕರೀತಾರೆ? ಕ್ಯಾರಮೈಲೈಸೇಷನ್ ಅಂತ ಕರೀತಾರೆ. ಓಕೆ, ಆಹಾರದಲ್ಲಿ ಉಪ್ಪನ್ನ ಸೇರಿಸೋದ್ರಿಂದ ಅದು ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯನ್ನ ಯಾಕೆ ತಡೆಯುತ್ತೆ? ಯಾಕೆ ಅಂದ್ರೆ ಆಸ್ಮೋಸಿಸ್ ಪ್ರಕ್ರಿಯೆಯಿಂದಾಗಿ ಸೂಕ್ಷ್ಮ ಜೀವಿಗಳ ಜೀವಕೋಶಗಳಿಂದ ನೀರನ್ನ ಅದು ಹೊರತೆಗೆಯೋದ್ರ ಮೂಲಕ. ಇನ್ನು ಹಾಲನ್ನ ಹುಳಿ ಮಾಡೋದಕ್ಕೆ ಯಾವ ರಾಸಾಯನಿಕ ಪ್ರತಿಕ್ರಿಯೆ ನಡೆಯುತ್ತೆ? ನೋಡಿ, ಹಾಲನ್ನ ಹುಳಿ ಮಾಡೋದಕ್ಕೆ, ಓಕೆ, ದಟ್ ಇಸ್ ಫರ್ಮೆಂಟೇಶನ್ ಅಂತ ಹೇಳ್ತೀವಿ. ಸಿಟ್ರಸ್ ಹಣ್ಣುಗಳ ರಸವು ಹಣ್ಣುಗಳನ್ನ ಕತ್ತರಿಸಿದಾಗ ಕಂದು ಬಣ್ಣಕ್ಕೆ ತಿರುಗುವುದನ್ನ ಯಾಕೆ ತಡೆಯುತ್ತೆ? ನೋಡಿ, ಸಿಟ್ರಸ್ ಹಣ್ಣುಗಳ ರಸ ಏನಿರುತ್ತೆ ಅದು ಹಣ್ಣುಗಳನ್ನ ಕತ್ತರಿಸಿದಾಗ ಕಂದು ಬಣ್ಣಕ್ಕೆ ತಿರುಗುವುದನ್ನ ಯಾಕೆ ತಡೆಗಟ್ಟುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಕಿಣ್ವಗಳ ಚಟುವಟಿಕೆಯನ್ನ ಕಡಿಮೆ ಮಾಡುವ ಕಾರಣದಿಂದಾಗಿ. ಓಕೆ, ಇನ್ನು ಅಡುಗೆಯಲ್ಲಿ ಹೆಚ್ಚು ಬಿಸಿ ಮಾಡಿದಾಗ ವಿಟಮಿನ್ ಬಿ ಮತ್ತು ಸಿ ಏಕೆ ಸುಲಭವಾಗಿ ನಾಶವಾಗುತ್ತೆ? ನೋಡಿ, ಇದ್ರ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಅಂದ್ರೆ ಅಡುಗೆಯನ್ನ ನಾವು ಬಿಸಿ ಮಾಡಿದಾಗ, ಅಂದ್ರೆ ಹೆಚ್ಚು ಬಿಸಿ ಮಾಡಿದಾಗ, ಜಾಸ್ತಿ ಬಿಸಿ ಮಾಡಿದಾಗ ತುಂಬಾ ಬೇಗ, ಅಂದ್ರೆ ತುಂಬಾ ಈಸಿಯಾಗಿ ಕಳೆದು ಹೋಗುವಂತ ವಿಟಮಿನ್ಗಳು ಯಾವುವು ಅಂತ ಕೇಳ್ತಾರೆ. ದಟ್ ಇಸ್ ಬಿ ಮತ್ತು ಸಿ, ಬಿ ಸಿ. ಓಕೆ, ಯಾಕೆ ಇವು ಅಷ್ಟು ಬೇಗ ಈಸಿಯಾಗಿ ನಾಶ ಆಗ್ತವೆ ಅಂತ ಹೇಳಿದ್ರೆ, ಅವು ನೀರಿನಲ್ಲಿ ಕರಗೋದ್ರಿಂದ. ಯಾಕಂದ್ರೆ ನಾವು ಅದನ್ನ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಅಂತ ಹೇಳ್ತೀವಿ. ಓಕೆ, ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಅವು ಈಸಿಯಾಗಿ ಕರಗ್ತವೆ. ಮಾಂಸವನ್ನ ಉಪ್ಪಿನಿಂದ ಸಂಸ್ಕರಿಸಿದಾಗ ಯಾವ ಪ್ರಕ್ರಿಯೆ ನಡೆಯುತ್ತೆ ಅಂದ್ರೆ ಮಾಂಸದಲ್ಲಿನ ತೇವಾಂಶ ಹೊರಗಡೆ ಬರುತ್ತೆ. ಕೇಕ್ ಬೇಯಿಸಿದಾಗ ಅದು ಯಾಕೆ ಗಟ್ಟಿ ಆಗುತ್ತೆ ಅಂದ್ರೆ ಹಿಟ್ಟಿನಲ್ಲಿರುವ ಮತ್ತೆ ಪ್ರೋಟೀನ್ಗಳ ಜಾಲ ಬಲಗೊಳ್ಳೋದ್ರಿಂದ. ಓಕೆ, ಇನ್ನು ಸಾಂಪ್ರದಾಯಿಕ ಆಹಾರ ಸಂರಕ್ಷಣಾ ವಿಧಾನವನ್ನ ಉಪ್ಪು ಹಾಕುವುದು ಹೇಗೆ ಕೆಲಸ ಮಾಡುತ್ತೆ? ಅಂದ್ರೆ ಸಾಂಪ್ರದಾಯಿಕ ಆಹಾರ ಸಂರಕ್ಷಣಾ ವಿಧಾನವಾಗಿರುವಂತ ಈ ಒಂದು ಉಪ್ಪು ಹಾಕೋದು, ಸಾಲ್ಟಿಂಗ್ ಹೇಗೆ ಕೆಲಸ ಮಾಡುತ್ತೆ ಅಂತ ಕೇಳಿದರೆ, ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಇದು ಬ್ಯಾಕ್ಟೀರಿಯಾಗಳ ಕೋಶಗಳಿಂದ ನೀರನ್ನ ಹೊರತೆಗೆಯುತ್ತೆ. ಆ ರೀತಿಯಾಗಿ ಇದು ಕೆಲಸ ಮಾಡುತ್ತೆ. ಹೆಚ್ಚು ದಿನಗಳ ಕಾಲ ಪ್ರಿಸರ್ವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಕಾರ್ಬೋಹೈಡ್ರೇಟ್ಗಳ ಪಾಕ ಪ್ರಕ್ರಿಯೆಯಲ್ಲಿ ನಡೆಯುವಂತಹ ಜಲ ವಿಭಜನೆಯು ಯಾವ ಪದಾರ್ಥಗಳನ್ನ ಸೃಷ್ಟಿಸುತ್ತೆ? ನೋಡಿ, ಕಾರ್ಬೋಹೈಡ್ರೇಟ್ಗಳ ಪಾಕ ಪ್ರಕ್ರಿಯೆಯಲ್ಲಿ ನಡೆಯುವಂತ ಜಲ ವಿಭಜನೆ ಏನಿರುತ್ತೆ, ಯಾವ ಪದಾರ್ಥಗಳನ್ನ ಸೃಷ್ಟಿಸುತ್ತೆ ಅಂದ್ರೆ ಅದು ಸೃಷ್ಟಿಸುವಂತದ್ದು ಸಿಂಪಲ್ ಶುಗರ್ಸ್ ಆಗಿರುತ್ತೆ. ಬೆಣ್ಣೆಯನ್ನ ಹೆಚ್ಚು ಬಿಸಿ ಮಾಡಿದಾಗ ಅದು ಕಂದು ಬಣ್ಣಕ್ಕೆ ಬರೋದಕ್ಕೆ, ಅಂದ್ರೆ ಟರ್ನ್ ಆಗೋದಕ್ಕೆ ಕಾರಣ ಏನು? ದಟ್ ಇಸ್ ಪ್ರೋಟೀನ್ಗಳ ಮೈಲಾರ್ಡ್ ಪ್ರತಿಕ್ರಿಯೆ. ಆಹಾರದಲ್ಲಿನ ಆಂಟಿ ಆಕ್ಸಿಡೆಂಟ್ಗಳು ಏಕೆ ಮುಖ್ಯವಾಗಿದೆ? ಅಂದ್ರೆ ನಮ್ಗೆ ಆಹಾರದಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಬೇಕು. ಯಾಕೆ ಬೇಕು ಅಂತ ಹೇಳಿದ್ರೆ, ಆಂಟಿ ಆಕ್ಸಿಡೆಂಟ್ ಯಾಕೆ ಬೇಕು ಅಂತ ಅಂದ್ರೆ ಆಹಾರದ ಆಕ್ಸೀಕರಣವನ್ನ ತಡೆಯೋದಕ್ಕೆ ನಮ್ಗೆ ಆಂಟಿ ಆಕ್ಸಿಡೆಂಟ್ಸ್ ಬೇಕು. ನಿಂಬೆ ರಸದಂತಹ ಆಮ್ಲಗಳು ಪಾಕ ಪ್ರಕ್ರಿಯೆಯಲ್ಲಿ ಯಾವ ಪರಿಣಾಮ ಬೀರ್ತವೆ? ನಿಂಬೆ ರಸದಂತಹ ಆಮ್ಲಗಳು ಪಾಕ ಪ್ರಕ್ರಿಯೆಯಲ್ಲಿ ಯಾವ ಪರಿಣಾಮವನ್ನ ಬೀರ್ತವೆ ಅಂತ ಕೇಳಿದರೆ, ಅವು ಬಂದು ಪ್ರೋಟೀನ್ಗಳ ಡಿನ್ಯಾಚುರೇಷನ್ ಅನ್ನ ವೇಗಗೊಳಿಸ್ತವೆ. ಓಕೆ, ಪ್ರೋಟೀನ್ಗಳ ಡಿನ್ಯಾಚುರೇಷನ್ ವೇಗಗೊಳಿಸುತ್ತೆ, ಫಾಸ್ಟ್ ಮಾಡುತ್ತೆ. ಇನ್ನು ಕ್ಯಾರಮೈಲೈಸೇಷನ್ ಪ್ರಕ್ರಿಯೆಯಲ್ಲಿ ಸಕ್ಕರೆಗಳು ಡ್ಯಾಶ್ ಮತ್ತು ಡ್ಯಾಶ್ ಆಗಿ ಒಡೆಯುತ್ತವೆ. ಕ್ಯಾರಮೈಲೈಸೇಷನ್ ಪ್ರಕ್ರಿಯೆಯಲ್ಲಿ ಈಗ ಆಲ್ರೆಡಿ ನೋಡಿದ್ವಿ ಏನು, ಕ್ಯಾರಮಲೈಸೇಷನ್ ಪ್ರಕ್ರಿಯೆಯಲ್ಲಿ ಸಕ್ಕರೆಗಳು ನೀರು ಮತ್ತು ಇತರ ರಾಸಾಯನಿಕ ಸಂಯುಕ್ತಗಳಾಗಿ ಒಡೆಯುತ್ತವೆ. ಓಕೆ, ಇನ್ನು ವಿಟಮಿನ್ B1 ಅದರ ಒಂದು ಸೈಂಟಿಫಿಕ್ ನೇಮ್ ಬಂದ್ಬಿಟ್ಟು ಥಯಾಮಿನ್ ಅಂತ ಹೇಳ್ತೀವಿ. ಓಕೆ, ಥಯಾಮಿನ್. ಈ ಒಂದು ಥಯಾಮಿನ್ ವಿಟಮಿನ್ B1 ಏನಿದೆ, ಇದು ಒಳಗೊಂಡಿರುವ ಮಾಂಸವನ್ನ ಹೆಚ್ಚು ಬಿಸಿ ಮಾಡಿದಾಗ ಏನಾಗುತ್ತೆ ಅಂದ್ರೆ ಇದು ವಿಟಮಿನ್ B1 ಸಂಪೂರ್ಣವಾಗಿ ನಾಶವಾಗುತ್ತೆ. ಸೊ ಇವಾಗ ಟಫ್ ಲೆವೆಲ್ ಕ್ವಶನ್ಸ್ ಬರ್ತಾ ಇದೆ ನೋಡಿ. ಮೈಲಾರ್ಡ್ ಪ್ರತಿಕ್ರಿಯೆ ಮತ್ತು ಕ್ಯಾರಮಲೈಸೇಷನ್ ನಡುವೆ ಪ್ರಮುಖ ವ್ಯತ್ಯಾಸ ಏನು?
ಪ್ರಮುಖ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಮೈಲಾರ್ಡ್ ಪ್ರತಿಕ್ರಿಯೆಯಲ್ಲಿ ಪ್ರೋಟೀನ್ ಮತ್ತು ಸಕ್ಕರೆ ಅಗತ್ಯ. ಮೈಲಾರ್ಡ್ ಪ್ರತಿಕ್ರಿಯೆಯಲ್ಲಿ ಪ್ರೋಟೀನು ಮತ್ತು ಸಕ್ಕರೆ ಇದ್ರೆ ಮಾತ್ರ ಇದು ನಡೆಯುತ್ತೆ. ಬಟ್ ಕ್ಯಾರಮಲೈಸೇಷನ್ ನಲ್ಲಿ ಸಕ್ಕರೆ ಮಾತ್ರ ಇರಬೇಕು. ಓಕೆ. ಇನ್ನು ಆಹಾರದ ಯಾವ ಭಾಗವನ್ನ ಬೇಯಿಸಿದಾಗ ಉಂಟಾಗುವ ಗಡಸುತನವು ಸಂಕೋಚನಕ್ಕೆ ಕಾರಣ ಆಗತ್ತೆ. ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಪ್ರೋಟೀನ್ಗಳು. ಓಕೆ. ಇನ್ನು ಆಹಾರದಲ್ಲಿ ಕೃತಕವಾಗಿ ಸೇರಿಸಿದಂತಹ ಆಂಟಿ ಆಕ್ಸಿಡೆಂಟ್ಗಳ ಮುಖ್ಯ ಉದ್ದೇಶ ಏನು? ಈಗ ಫಾರ್ ಎಕ್ಸಾಂಪಲ್ ಕೃತಕವಾಗಿ ಸೇರಿಸಿದಂತಹ ಆಂಟಿ ಆಕ್ಸಿಡೆಂಟ್ಗಳು, ಇವಾಗ ಯಾವ್ದಾದ್ರು ನೀವು ಆಹಾರವನ್ನ ನೀವು ತಗೋಬೇಕಾದ್ರೆ ಫಾರ್ ಎಕ್ಸಾಂಪಲ್ ಪಾಕೆಟ್ಸ್ ಹಿಂದ್ಗಡೆ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ BHA BHT ಅಂತ ಹೇಳಿ, ಇವೆಲ್ಲ ಏನು ಆಂಟಿ ಆಕ್ಸಿಡೆಂಟ್ಸ್ ಗಳು. ಓಕೆ. ಸೊ ಈ ರೀತಿ ಕೃತಕವಾಗಿ ಸೇರಿಸಿರ್ತಾರಲ್ವಾ, ಆಡ್ ಮಾಡಿರ್ತಾರಲ್ವಾ, ಅದಕ್ಕೆ ಕಾರಣ ಏನು? ಅವ್ರು ಆಡ್ ಮಾಡೋ ಉದ್ದೇಶ ಏನು ಅಂದ್ರೆ ಅಡುಗೆ ತೈಲದಲ್ಲಿ ಕೊಬ್ಬುಗಳ ಆಕ್ಸೀಕರಣವನ್ನ ತಡೆಯೋದಕ್ಕೋಸ್ಕರ. ಅಂದ್ರೆ ಅಡುಗೆ ತೈಲದಲ್ಲಿ ಇವಾಗ ಅಡುಗೆ ಎಣ್ಣೆಯಲ್ಲಿ ಇರುವಂತ ಕೊಬ್ಬುಗಳ ಆಕ್ಸೈಡೇಷನ್ ಅನ್ನ ತಡೆಯೋದಕ್ಕೋಸ್ಕರ ಅದನ್ನ ಆಡ್ ಮಾಡಿರ್ತಾರೆ. ಬಿಸಿ ನೀರಿನಲ್ಲಿ ಬೇಯಿಸಿದ ಮೊಟ್ಟೆಯ ಹಳದಿ ಭಾಗ ಗಟ್ಟಿಯಾಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಪ್ರೋಟೀನ್ಗಳ ಡಿನ್ಯಾಚುರೇಷನ್. ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನ ಬಾಡಿಸುವಾಗ ಅಂದ್ರೆ ಮೀನ್ಸ್ ಹುರಿಯುವಾಗ ಉಂಟಾಗುವ ವಾಸನೆಗೆ ಯಾವ ರಾಸಾಯನಿಕ ಸಂಯುಕ್ತಗಳು ಕಾರಣ? ಸಲ್ಫರ್ ಆಧಾರಿತ ಸಂಯುಕ್ತಗಳು ಅದಕ್ಕೆ ಕಾರಣ. ಹಿಟ್ಟನ್ನ ಕಲಸಿ ಬೇಯಿಸಿದಾಗ ಅದು ಯಾವ ಪ್ರಕ್ರಿಯೆಗೆ ಒಳಗಾಗುತ್ತೆ? ಅದು ಜಿಲಾಟಿನೈಸೇಷನ್ ಮತ್ತು ಪ್ರೋಟೀನ್ ಜಾಲದ ರಚನೆಗೆ ಒಳಗಾಗುತ್ತೆ. ಈಗ ಹಿಟ್ಟನ್ನ ಕಲಸ್ಬಿಟ್ಟು ಅದನ್ನ ಬೇಯಿಸಿದಾಗ, ಓಕೆ, ಹಿಟ್ಟನ್ನ ಕಲಸಿ ಅದನ್ನ ಬೇಯಿಸಿದಾಗ ಅದು ಯಾವ ಪ್ರಕ್ರಿಯೆಗೆ ಒಳಗಾಗುತ್ತೆ ಅಂದ್ರೆ ಜಿಲಾಟಿನೈಸೇಷನ್ ಮತ್ತು ಪ್ರೋಟೀನ್ ಜಾಲದ ರಚನೆಗೆ ಅದು ಒಳಗಾಗುತ್ತೆ. ಇನ್ನು ವಿನೆಗರ್ ಮತ್ತು ನಿಂಬೆ ರಸದಂತಹ ಆಮ್ಲಗಳು ಪಾಕ ಪ್ರಕ್ರಿಯೆಯಲ್ಲಿ ಪ್ರೋಟೀನ್ಗಳ ಮೇಲೆ ಹೇಗೆ ಪರಿಣಾಮವನ್ನ ಬೀರ್ತವೆ? ವಿನೆಗರ್ ಮತ್ತು ನಿಂಬೆ ರಸ ಏನಿರುತ್ತೆ, ಇಂತಹ ಆಮ್ಲಗಳು ಪಾಕ ಪ್ರಕ್ರಿಯೆಯಲ್ಲಿ ಪ್ರೋಟೀನ್ಗಳ ಮೇಲೆ ಯಾವ ರೀತಿ ಕೆಲಸ ಮಾಡ್ತವೆ? ಅಂದ್ರೆ ಈ ಆಸಿಡ್ಗಳು ಪ್ರೋಟೀನ್ಗಳ ಮೇಲೆ ಯಾವ ರೀತಿ ಕೆಲಸ ಮಾಡ್ತವೆ ಅಂತ ಇದೆ. ಪ್ರೋಟೀನ್ಗಳನ್ನ ಇವು ಮೃದುವಾಗಿಸಿ ಜಲ ವಿಭಜನೆಗೆ ಇವು ಸಹಾಯ ಮಾಡಿಕೊಡ್ತವೆ. ಇನ್ನು ಆಹಾರವನ್ನ ಫ್ರಿಡ್ಜ್ ನಲ್ಲಿ ಇಟ್ಟಾಗ ಅದು ಏಕೆ ದೀರ್ಘಕಾಲ ಉಳಿಯುತ್ತೆ ಅಂತ ಹೇಳಿದ್ರೆ ಅದು ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯನ್ನ ತಡೆಗಟ್ಟುತ್ತೆ, ಅದಕ್ಕೋಸ್ಕರ. ಇನ್ನು ಕಚ್ಚಾ ಹಣ್ಣುಗಳು ಕಳಿತಂತೆ ಸಿಹಿಯಾಗಲು ಕಾರಣ ಏನು? ಈಗ ಕಚ್ಚಾ ಹಣ್ಣುಗಳು ಏನಿರ್ತವೆ ಅವು ಕೊಳ್ತಂಗೆ ಸ್ವಲ್ಪ ಸಿಹಿ ಆಗ್ತವೆ. ಓಕೆ. ಕಾರಣ ಏನು? ಕಾಯಿರಂತವು ಸಿಹಿ ಆಗೋದಕ್ಕೆ ಕಾರಣ ಏನು? ಪಿಷ್ಟಗಳ ಸರಳ ಸಕ್ಕರೆಗಳಾಗಿ ಪರಿವರ್ತನೆ. ಅಂದ್ರೆ ಏನು? ಸ್ಟಾರ್ಚ್ ಏನಿರುತ್ತೆ ಅದು ಸರಳ ಸಕ್ಕರೆಗಳಾಗಿ ಪರಿವರ್ತನೆ ಆಗುತ್ತೆ, ಅದಕ್ಕೋಸ್ಕರ. ಹೆಚ್ಚು ಬಿಸಿ ಮಾಡಿದ ಎಣ್ಣೆಯನ್ನ ತಣ್ಣಗಾದ ನಂತರ ಪುನಃ ಬಳಸಿದಾಗ ಅದರ ರಾಸಾಯನಿಕ ಸ್ವಭಾವ ಯಾಕೆ ಬದಲಾಗುತ್ತೆ? ನೋಡಿ, ಆಕ್ಸೀಕರಣ ಮತ್ತು ಪಾಲಿಮರೀಕರಣದಿಂದಾಗಿ, ಅಂದ್ರೆ ಆಕ್ಸಿಡೇಷನ್ ಅಂಡ್ ಪಾಲಿಮರೈಸೇಷನ್ ಅಂತ ಹೇಳ್ತೀವಿ. ಸೊ ಇವೆರಡರಿಂದ ಹೆಚ್ಚು ಬಿಸಿ ಮಾಡಿದಂತ ಎಣ್ಣೆಯನ್ನ ತಣ್ಣಗಾದ ನಂತರ ನಾವು ಪುನಃ ಬಳಸಿದಾಗ ಅದು ರಾಸಾಯನಿಕ ಸ್ವಭಾವ ಬದಲಾಗತ್ತೆ. ಇನ್ನು ತರಕಾರಿಗಳನ್ನ ನಾವು ಹೆಚ್ಚು ಬಿಸಿ ಮಾಡಿದಾಗ ಅವುಗಳ ಬಣ್ಣ ಬದಲಾಗೋದಕ್ಕೆ ಕಾರಣ ಏನು? ತರಕಾರಿಗಳನ್ನ ನಾವು ಹೆಚ್ಚು ಬಿಸಿ ಮಾಡಿದಾಗ ಏನಾಗುತ್ತೆ? ಬಣ್ಣ ಬದಲಾಗುತ್ತೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಕ್ಲೋರೋಫಿಲ್ ನಂತಹ ವರ್ಣದ್ರವ್ಯಗಳ ರಾಸಾಯನಿಕ ಬದಲಾವಣೆ. ಓಕೆ. ಇನ್ನು ಸಿರಿಧಾನ್ಯಗಳನ್ನ ನಾವು ನೆನೆಸಿದಾಗ ಜಲ ವಿಭಜನೆಯು ಯಾವ ರೀತಿ ಆಮ್ಲಗಳನ್ನ ಕಡಿಮೆ ಮಾಡುತ್ತೆ? ಈಗ ಸಿರಿಧಾನ್ಯಗಳು ಏನಿರ್ತಾವಲ್ಲ ಅವುಗಳನ್ನ ನಾವು ನೆನೆಸಿಟ್ಟಾಗ ಜಲ ವಿಭಜನೆಯು ಯಾವ ರೀತಿ ಆಮ್ಲಗಳನ್ನ ಕಡಿಮೆ ಮಾಡುತ್ತೆ? ಅದು ಫೈಟಿಕ್ ಆಸಿಡ್ಸ್ ಇದನ್ನ ಕಡಿಮೆ ಮಾಡುತ್ತೆ. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಟಿಇಟಿಗೆ ವೆರಿ 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 ಇಂಪಾರ್ಟೆಂಟ್. ದಟ್ ಇಸ್ ಫೈಟಿಕ್ ಆಸಿಡ್ಸ್. ಇನ್ನು ದೀರ್ಘಕಾಲದವರೆಗೆ ಬಿಸಿ ಮಾಡಿದ ಅಡುಗೆ ತೈಲವು ಯಾಕೆ ಹೆಚ್ಚು ನೊರೆಗಟ್ಟುತ್ತೆ? ಈಗ ಫಾರ್ ಎಕ್ಸಾಂಪಲ್ ಇವಾಗ ಏನೋ ಕರ್ಜಿಕಾಯಿ ಕೊರಿತಾ ಇದ್ದೀರಾ ಅಥವಾ ಏನೋ ವಡೆ ಕೊರಿತಾ ಇದ್ದೀರಾ, ಬಹಳ ತುಂಬಾ ಜಾಸ್ತಿ ಅಮೌಂಟ್ ಅಲ್ಲಿ ಮಾಡಿರ್ತೀರ. ಸೊ ಅವಾಗ ದೀರ್ಘಕಾಲದವರೆಗೆ ಎಣ್ಣೆ ಬಿಸಿ ಆಗಿರುತ್ತೆ, ಅದು ಏನಾಗ್ತಾ ಹೋಗುತ್ತೆ? ನೊರೆ ಬರುತ್ತೆ ಅಲ್ವಾ, ನೊರೆಗಟ್ಟುತ್ತೆ. ಅದು ಕಾರಣ ಏನು ಅಂತ ಹೇಳಿದ್ರೆ ಆಕ್ಸೀಕರಣದಿಂದ ಹೈಡ್ರೋಪೆರಾಕ್ಸೈಡ್ಗಳು ರೂಪುಗೊಳ್ಳೋದ್ರಿಂದ ಆ ರೀತಿ ಉಂಟಾಗುತ್ತೆ. ಓಕೆ. ಇನ್ನು ಅಡುಗೆಯಲ್ಲಿ ವಿನೆಗರ್ ಸೇರ್ಸೋದ್ರಿಂದ ಬಣ್ಣಕ್ಕೆ ಸಂಬಂಧಿಸಿದಂತಹ ಯಾವ ಪ್ರತಿಕ್ರಿಯೆ ಸಂಭವಿಸುತ್ತೆ? ನೋಡಿ, ಅಡುಗೆಯಲ್ಲಿ ನಾವು ವಿನೆಗರ್ ಅನ್ನ ಸೇರ್ಸೋದ್ರಿಂದ, ವಿನೆಗರ್ ಮೀನ್ಸ್ ಅಸಿಟಿಕ್ ಆಸಿಡ್ ಅಂತ ಹೇಳ್ತೀವಿ, ಇದನ್ನ ನಾವು ಯೂಸ್ ಮಾಡೋದ್ರಿಂದ ಯಾವ ಪ್ರತಿಕ್ರಿಯೆ ಸಂಬಂಧಿಸುತ್ತೆ ಅಂತ ಹೇಳಿದ್ರೆ ಆಂಥೋಸಯನಿನ್ ವರ್ಣದ್ರವ್ಯಗಳನ್ನ ಪ್ರಕಾಶಮಾನವಾಗಿ ಮಾಡುತ್ತೆ. ಓಕೆ. ಇನ್ನು ಇದಕ್ಕೆ ಏನ್ ಮಾಡುತ್ತೆ? ಆಹಾರವನ್ನ ಹೆಚ್ಚು ಬಿಳಿ ಮಾಡುತ್ತೆ ಅಲ್ಲ, ಆಂಥೋಸಯನಿನ್ ವರ್ಣದ್ರವ್ಯಗಳನ್ನ ಪ್ರಕಾಶಮಾನವಾಗಿ ಮಾಡುತ್ತೆ. ಅಂದ್ರೆ ಮೀನ್ಸ್ ಸ್ವಲ್ಪ ಬ್ರೈಟ್ ಆಗಿ ಕಾಣೋ ತರ ಮಾಡುತ್ತೆ. ಆಮೇಲೆ ವಿಟಮಿನ್ ಗಳನ್ನ ನಾಶ ಮಾಡುತ್ತೆ, ಕ್ಯಾರಮಲೈಸೇಷನ್ ಅನ್ನು ತಡೆಗಟ್ಟುತ್ತೆ ಅಂತ ಇದೆ ಸರಿಯಾದಂತ ಆಪ್ಷನ್ ಇದು. ಆಂಥೋಸಯನಿನ್ ವರ್ಣದ್ರವ್ಯಗಳನ್ನ ಪ್ರಕಾಶಮಾನವಾಗಿ ಮಾಡುತ್ತೆ ಅಂತ.
ಆಹಾರವನ್ನ ಸುಟ್ಟು ಕಪ್ಪಗಾಗಲು ಕಾರಣವಾಗುವಂತಹ ಪ್ರತಿಕ್ರಿಯೆ ಯಾವುದು? ನೋಡಿ, ಆಹಾರವನ್ನು ಸುಟ್ಟು ಅಂದ್ರೆ ಇವಾಗ ಯಾವುದೇ ಒಂದು ಆಹಾರವನ್ನ ಸುಟ್ಟಾಗ ಪ್ರತಿಯೊಂದು ಕೂಡನು ಯಾವುದೇ ಭೂಮಿ ಮೇಲೆ ಇರುವಂತ ಯಾವುದೇ ಒಂದು ವಸ್ತು ಸುಟ್ಟರು ಅದೇನಾಗುತ್ತೆ, ಕರಗಾಗುತ್ತೆ. ಅದು ಆಹಾರನೂ ಆಗ್ಲಿ ಅಥವಾ ವಸ್ತುಗಳೇ ಆಗ್ಲಿ. ಇಲ್ಲಿ ನಾವು ಆಹಾರ ಅಂತ ಬಂದಿರೋದ್ರಿಂದ ಆಹಾರವನ್ನ ತಗೊಂಡಾಗ ಏನಾಗುತ್ತೆ, ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಕಾರ್ಬನೈಸೇಷನ್ ಅಂದ್ರೆ ಕಾರ್ಬೋನೀಕರಣ. ಓಕೆ, ಸೊ ಇಲ್ಲಿವರೆಗೂ ಇಷ್ಟು ಪ್ರಶ್ನೆಗಳನ್ನ ನೋಡಿದ್ವಿ. ಇನ್ನು ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗೋಣ.